ಸಿರಾ ತಾಲ್ಲೂಕು ಚಿಕ್ಕುಲಿಕುಂಟೆ ಗ್ರಾಮದಲ್ಲಿ 3 ವರ್ಷದ ಹಿಂದೆ ನಾಡಪ್ರಭು ಕೆಂಪೇಗೌಡರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥ ಕಾರ್ಯಕ್ರಮ ನಡೀತು. ನನಗೆ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥ ಜನರೆಲ್ಲರೂ ಕೂಡ ಕೆಂಪೇಗೌಡರ ಪ್ರತಿಭೆಯನ್ನು ಅನಾವರಣ ಮಾಡಬೇಕು, ಇಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥ ಒತ್ತಾಸೆ ಹಿನ್ನೆಲೆಯಲ್ಲಿ ಇದಾಗಿದೆ. ಅದಕ್ಕೆ ಕಾರಣಗಳು ಏನೇ ಇರಲಿ, ನಾನು ತಾಲ್ಲೂಕಿನಲ್ಲಿ ಆಗಬೇಕು ಅಂತ ನಾನಿದ್ದೆ, ಇಲ್ಲ ಇಲ್ಲೇ ಆಗಬೇಕು ಅಂತೇಳಿ ಅವರು ಒತ್ತಾಯ ಮಾಡಿ ಇಲ್ಲಿ ಮಾಡಿದ್ದಾರೆ. ಇವತ್ತು 516ನೇ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಮತ್ತು ಎಲ್ಲ ಕನ್ನಡಿಗರೆಲ್ಲರೂ ಕೂಡ ಇವತ್ತು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಿಸಿ ಅವರಿಗೆ ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಕೂಡ ಇಲ್ಲಿ ಸೇರಿ ಸಿರಾದವರು ಎಲ್ಲರೂ ಕೂಡ ಸೇರಿ ಇವತ್ತು ಕೆಂಪೇಗೌಡರಿಗೆ ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ವಿ. ತಮ್ಮೆಲ್ಲರಿಗೂ ಕೂಡ 516ನೇ ಕೆಂಪೇಗೌಡರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳೋದಕ್ಕೆ ಅತ್ಯಂತ ಸಂತೋಷ ಅಂತ ಹೇಳಿ ಅನಿಸ್ತದೆ. ನಾಡಪ್ರಭು ಕೆಂಪೇಗೌಡರ 516ನೇ ಜನ್ಮ ದಿನೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ನಾವು ಆಚರಿಸ್ತಾ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಪಟ್ಟಣ ಪ್ರದೇಶಗಳಲ್ಲಿ ಆಚರಿಸುವುದರ ಜೊತೆಗೆ ನಾವು ಹಳ್ಳಿ ಮಟ್ಟದಲ್ಲಿ ಸಿರಾ ತಾಲ್ಲೂಕಿನಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ, ಒಂದು ಸಣ್ಣ ಗ್ರಾಮ ಚಿಕ್ಕುಲುಕುಂಟೆ ಗ್ರಾಮದಲ್ಲಿ ಇವತ್ತು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಅಗತ್ಯವಾಗಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ಒಂದು ಕೆಂಪೇಗೌಡರ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಹೊತ್ತಾಗ್ತದೆ. ಕೆಂಪೇಗೌಡರು 516 ವರ್ಷದ ಹಿಂದೆ ದೂರದೃಷ್ಟಿ ಇರತಕ್ಕಂಥ ಒಬ್ಬ ನಾಯಕನಾಗಿ ಆ ನಾಡನ್ನು ಕಟ್ಟುವಂಥ ಕೆಲಸವನ್ನು ಮಾಡಿ ಇಡೀ ಬೆಂಗಳೂರು ಎಷ್ಟು ಸಮಗ್ರವಾಗಿ ಬೆಳಿಬೇಕು ಅಂತ ಹೇಳಿ ಕೆರೆಗಳನ್ನು ಉಳಿಸ್ಬೇಕು. ಬೆಂಗಳೂರಿಗೆ ಎಲ್ಲೂ ಕೂಡ ಬೇರೆ ನೀರಿನ ಬರೋದಕ್ಕೆ ಸಾಧ್ಯ ಇಲ್ಲ, ಮಳೆ ನೀರನ್ನೇ ಸಂಗ್ರಹಿಸಬೇಕು ಅನ್ನೋ ಕಾರಣಕ್ಕೋಸ್ಕರ 1300ಕ್ಕೂ ಹೆಚ್ಚು ಕೆರೆಗಳನ್ನು ಜೀರ್ಣೋದ್ಧಾರ ಮಾಡಿ ಕೆರೆಗಳನ್ನೆಲ್ಲ ನೀರನ್ನು ನಿಲ್ಲಿಸಿ ನೀರು ಕೊಡತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಇವತ್ತೇನಾಗಿದೆ ಅಂದರೆ ಅದರಲ್ಲಿ 1000 ಕೆರೆಗಳು ಈಗಾಗಲೇ ಮುಚ್ಚಿ ಹೋಗಿದ್ದಾವೆ. ಅಲ್ಲಿ ಲೇಔಟ್ಗಳಾಗಿದ್ದಾವೆ, ಅಧಿಕೃತವಾಗಿ ಕಟ್ಟಡಗಳು ಬಂದು ನಿಂತಿದ್ದಾವೆ. ಈಗೇನಾದ್ರು ಸ್ವಲ್ಪ ಮಳೆ ಹೆಚ್ಚು ಬಂತು ಅಂದರೆ ಬೆಂಗಳೂರು ತತ್ತರಿಸಿ ಹೋಗ್ತದೆ, ಜನ ತತ್ತರಿಸಿ ಹೋಗ್ತಾರೆ. ಈ ಪರಿಸ್ಥಿತಿ ಬಂದಿದೆ. ಆದರೆ ದೂರದೃಷ್ಟಿ ಇರ್ತಕ್ಕಂಥ ಕೆಂಪೇಗೌಡರನ್ನ ನಾವು ಯಾವ ರೀತಿಯಾಗಿ ಆ ಪ್ರದೇಶವನ್ನು ಕೆಡಿಸೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡಿದ್ದೀವಿ. ವಿವೇಚನೆ ಇಲ್ಲದೆ ಮಾಡಿರ್ತಕ್ಕಂಥದ್ದು. ಕೆಂಪೇಗೌಡರು ಹೇಳಿದ ರೀತಿಯಲ್ಲಿ ನಾವು ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಕೆರೆಗಳನ್ನು ಉಳಿಸಲಿಲ್ಲ. ಕುಡಿಯೋ ನೀರಿಗೆ ಸಮಸ್ಯೆ ಆಯಿತು. ಕುಡಿಯೋ ನೀರನ್ನು ಎಲ್ಲಿಂದ ತರ್ತಾ ಇದ್ದೀವಿ? ಕಾವೇರಿಯಿಂದ ಕಾವೇರಿ ನೀರನ್ನು ತಗೊಂಡು ಬರ್ತಾಯಿದ್ದೀವಿ. ಕಾವೇರಿ ನೀರು ತರಬೇಕಾದಾಗ ನಾನು ಕಾನೂನು ಮಂತ್ರಿಯಾಗಿ ಸಚಿವ ಸಂಪುಟದಲ್ಲಿದ್ದಾಗ 10 TMC ಇಂದಾಗ ನಾನು ಹೇಳಿದೆ ಬೆಂಗಳೂರು ಬೆಳೀತಾ ಇದೆ, 20 TMC ಕೊಡಬೇಕು ಅಂತೇಳಿ 20 TMCಯನ್ನು ಏಕಾಏಕಿ ಕೊಡಿಸುವಂಥ ಕೆಲಸವನ್ನು ಮಾಡಿದ್ವಿ. ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ಇನ್ನೂ ಕೂಡ ನೀರಿನ ಸಮಸ್ಯೆ ಬಗೆಹರಿದಿಲ್ಲ. ಬೆಂಗಳೂರು ಇವತ್ತು ಇಡೀ ಪ್ರಪಂಚದ ಮಟ್ಟದಲ್ಲಿ ಗುರುತಿಸುವಂಥ ಪಟ್ಟಣ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಜನ, ಬೆಂಗಳೂರಲ್ಲಿರ್ತಕ್ಕಂಥ ವಾತಾವರಣ. ಇಲ್ಲಿ ಏನಾಗಿದೆ, ನಮಗೆ ಬೆಂಗಳೂರು ವಾತಾವರಣ ಅಂತಂದರೆ ನಮ್ಮ ಹೆಣ್ಮಕ್ಳು ಯಾರನ್ನ ತಗೊಳ್ಳಿ ಕರ್ನಾಟಕದಲ್ಲಿ ಗಂಡು ಎಂಥವನಾರಾಗಲಿ ಬೆಂಗಳೂರಿಗೆ ಕೊಡೋದಾದರೆ ಮದುವೆ ಆಗೋಕ್ಕೆ ತಯಾರಾಗ್ತಾರೆ. ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಿನಲ್ಲಿ ಇರಬೇಕು ಅಂತೇಳಿ. ಕಾರಣ ಏನಂದರೆ ಒಂದು ಉದ್ಯೋಗ ಸಿಗುತ್ತೆ, ಅಲ್ಲಿ ಕೆಲಸ ಮಾಡ್ಬೋದು, ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಜನ ಬಯಸಿ ಬರ್ತಾರೆ. ಇವತ್ತು ಬೆಂಗಳೂರು ಎಷ್ಟಾಗಿದೆ ಅಂದರೆ 1,41,00,000 ಆಗಿದೆ. 1,41,00,000 ಜನಸಂಖ್ಯೆ ಆಗಿರ್ತಕ್ಕಂಥ ದೊಡ್ಡ ಪಟ್ಟಣ ಆಗಿದೆ. ಅದೆಲ್ಲ ಒಂದು ಕಡೆಗೆ ಇನ್ನೂ ಕೂಡ ಬೆಳೀತಾ ಇರ್ತಕ್ಕಂಥದ್ದು ಸಾಕಷ್ಟು ಆಗಿದೆ. ಈಗ ಬೆಂಗಳೂರು
ಎಲ್ಲಿವರೆಗೂ ಬಂದಿದೆ ಅಂದರೆ ನೆಲಮಂಗಲದವರೆಗೂ ಬಂದಿದೆ, ನೆಲಮಂಗಲದಿಂದ ತುಮಕೂರವರೆಗೂ ಆಗಿದೆ. ಇದೆಲ್ಲದೂ ನೋಡಿ ನಾನು ಒಬ್ಬ ರಿಟೈರ್ಡ್ ಅಧಿಕಾರಿ ತ್ಯಾಗರಾಜನ್ ಅಂತೇಳಿ ಅವ್ರನ್ನ ನಾನು ಒಂದು ಕಮಿಟಿ ಮಾಡಿದೆ. ನಾನು ಸಣ್ಣ ನೀರಾವರಿ ಮಂತ್ರಿ ಆಗಿದ್ದಾಗ ಕಮಿಟಿ ಮಾಡಿದೆ. ಕಮಿಟಿನಲ್ಲಿ ಬೆಂಗಳೂರಿನ ಭವಿಷ್ಯ ಏನು, 2050ಕ್ಕೆ ಏನಾಗ್ತದೆ ಅಂತಕ್ಕಂಥದ್ದಕ್ಕೆ ಒಂದು ವರದಿ ಕೊಡಿ ಅಂತ ಹೇಳಿದಾಗ ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಏನು ಅಂತಕ್ಕಂಥದ್ದು 2050ಕ್ಕೆ ಬೆಂಗಳೂರಿನ ಜನಸಂಖ್ಯೆ 3,85,00,000 ಆಗ್ತದೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ. 3,85,00,000 ಜನಕ್ಕೆ ನೀರಲ್ಲಿಂದ ತರ್ತಕ್ಕಂಥದ್ದು. ಆ ನೀರನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಪ್ರಥಮವಾಗಿ ನಾನು ಮಾಡಿದ ಆದೇಶ ತೆಗೆದುಕೊಂಡಂಥ ತೀರ್ಮಾನ ಅಂತ ಹೇಳಿದ್ರೆ ಮೇಕೆದಾಟು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಾನೇ. ಆ ದಾಖಲೆಯಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ, ಅದನ್ನು ನಾನೇ ಮಾಡಿದ್ದು. ಆ ಮೇಕೆದಾಟು ಆದರೆ ಬೆಂಗಳೂರಿಗೆ ನೀರು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ನಾನು ನಿನ್ನೆ ದಿವಸ ಶಿವಕುಮಾರ್ ಅವರು, ನಾನು ಡೆಪ್ಟಿ ಚೀಫ್ ಮಿನಿಸ್ಟ್ರು, ನಾನು ಹಿಂದೆ 20 ವರ್ಷದ ಕೆಳಗೆ ನಾನು ನೀರು ತರಬೇಕು, ಹೇಮಾವತಿ ನೀರು ತರಬೇಕು, ಆಗಲವಾಡಿ ಮತ್ತು ಮಠದಹಳ್ಳಿ ಕೆರೆ, ಅದರ ಮುಖೇನ ಸಿರಾಕ್ಕೆ ನೀರು ತರಬೇಕು, 42 ಕೆರೆಗಳಿಗೆ ನೀರು ತರಬೇಕು ಅಂತೇಳಿ ಯೋಜನೆಯನ್ನು SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ 2003ರಲ್ಲಿ ಮಾಡಿದ್ದೆ. ಅದನ್ನು ಮಠದಹಳ್ಳಿ ಕೆರೆಗೆ ನೀರು ಕೊಡ್ತಕ್ಕಂಥ ಕೆಲಸಕ್ಕೆ ನನ್ನ ಚಾಲನೆ ನೀಡುವಂಥ ಕೆಲಸವನ್ನು ಮಾಡಿದ್ದೀವಿ. ನಾನು ಯಾಕೆ ಇದನ್ನೆಲ್ಲ ಹೇಳ್ತೀವಿ ಅಂತಂದರೆ, ಇವತ್ತು ನೀರು ನಮ್ಮ ಹಳೆ ಮೈಸೂರು ಭಾಗ, ನಮ್ಮ ತಹಸೀಲ್ದಾರ್ ಹಳೆ ಮೈಸೂರಲ್ಲಿ ಇವರು ಮುಂಬೈ ಕರ್ನಾಟಕದ ನೀರಿಗೇನು ತೊಂದರೆ ಇಲ್ಲ, ಒಂದಲ್ಲ ಒಂದು ನೀರು ಬಂದೇ ಬರ್ತದೆ. ಇಲ್ಲಿ ಎಲ್ಲೂ ನೀರುಗಳಿಲ್ಲ, ನದಿಗಳು ಯಾವೂ ಇಲ್ಲ ಹರಿಯೋದಿಲ್ಲ. ಹಾಗಾಗಿ ಎಲ್ಲೋ ಹುಟ್ಟಿ ಹರಿದಿರ್ತಕ್ಕಂಥ ನದಿ ನೀರುಗಳನ್ನು ತರುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಬಹುಶಃ ಯಾಕೆ ನಾನು ಈ ಮಾತಾಡ್ತೀನಿ ಅಂದರೆ, ದೂರದೃಷ್ಟಿತನ ಅಂತಕ್ಕಂಥದ್ದು ಇರಬೇಕಾಗ್ತದೆ. ನಾನು ಒಂದೇ ಮಾತು ಹೇಳ್ತೀನಿ, ನಾನು ಈ ಸಿರಾ ಕ್ಷೇತ್ರದಲ್ಲಿ ಇಲ್ಲಿ ಬಂದಾಗ ಈ ಸಿರಾ ಕ್ಷೇತ್ರದ ಇತಿಹಾಸ ಏನು ಅಂತಕ್ಕಂಥದ್ದನ್ನು ಯಾರು ಕೂಡ ಗಮನಿಸಿರಲಿಲ್ಲ. ಬಹುಶಃ ಇಡೀ ದೇಶದಲ್ಲಿ, ಇಡೀ ಕರ್ನಾಟಕದಲ್ಲಿ ಸಿರಾ ತಾಲೂಕಿಗೆ ಇರತಕ್ಕಂಥ ಒಂದು ಪರಂಪರೆ, ಅದೊಂದು ಇತಿಹಾಸ ಬಹುಶಃ ಯಾವ ಭಾಗದಲ್ಲೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಿರಾ ನಗರದಲ್ಲಿ ಮೊಹಮ್ಮದೀಯರು ಆಳಿದ್ದಾರೆ, ಮರಾಠ ಆಳಿದ್ದಾರೆ, ಪಾಳ್ಯಗಾರ ಆಳಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಆಳ್ವಿಕೆಯಲ್ಲಿರ್ತಕ್ಕಂಥ ಸಿರಾ ತಾಲೂಕಿನ ಆ ಭವ್ಯವಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಆ ಕೋಟೆಯನ್ನು ನೋಡಿದಾಗ ನಮ್ಗೆ ಅರ್ಥ ಆಗ್ತದೆ. ಆ ಕೋಟೆ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಕೆಂಪೇಗೌಡರು ಬೆಂಗಳೂರಿನಿಂದ ಬರಬೇಕಾದಾಗ ಕೃಷ್ಣದೇವರಾಯರ ಸಂಸ್ಥಾನಕ್ಕೆ ಸೇರಿತ್ತು ಬೆಂಗಳೂರು. ಕೃಷ್ಣದೇವರಾಯರನ್ನ ನೋಡಬೇಕಾದಾಗ ಅವ್ರು ಕುದುರೆ ಮೇಲೆ ಬಂದು ಸಿರಾದಲ್ಲಿದ್ದು, ಆ ಕೋಟೆಯಲ್ಲಿದ್ದು ರೆಸ್ಟ್ ತಗೊಂಡು ಕುದುರೆಗಳನ್ನ ಮೇಯಿಸ್ಕೊಂಡು ಆಮೇಲೆ ಅಲ್ಲಿ ಹಂಪೆಗೆ ಹೋಗ್ತಾಯಿದ್ರು. ಇದು ಇತಿಹಾಸವನ್ನು ಯಾರಿಗೂ ಕೂಡ ಗೊತ್ತಿಲ್ಲ. ಇದು ನಾನು ಪದೇ ಹೇಳ್ತಲೇ ಇರ್ತೀನಿ. ಅದನ್ನು ಅಂದರೆ ಎಲ್ಲೋ ಒಂದು ಕಡೆಗೆ ಕೆಂಪೇಗೌಡರಿಗೂ ಸಿರಾಕ್ಕೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧದ ಹಿನ್ನೆಲೆಯಲ್ಲಿ ಈ ಮೂರ್ತಿಯನ್ನು, ಪುತ್ಥಳಿಯನ್ನು ಮಾಡ್ತಕ್ಕಂಥದ್ದಕ್ಕೆ ನಾನು ಅನುಮತಿಯನ್ನು ಕೊಟ್ಟೆ. ಭದ್ರಾ ನೀರು, ಎತ್ತಿನೊಳೆ ನೀರು. ನನಗೆ ಹೇಳ್ತಾ ಇದ್ರಿ, ಈಗ ಎತ್ತಿನೊಳೆ ವಿಚಾರದಲ್ಲಿ ಏನೆಲ್ಲ ಮಾಡಿದ್ದೀನಿ. ಈಗ ಅದನ್ನು ಹೇಳಬೇಕು ಮಾಧ್ಯಮದವ್ರಿಗೆ. ನಾನು ಮಾಧ್ಯಮದವ್ರಿಗೆ ಹೇಳೋಕ್ಕೆ ಹೋಗೋದಿಲ್ಲ. ಅದರ ಕೆಲಸ ಮಾಡೋಣ, ಆಮೇಲೆ ಮಾಧ್ಯಮದವ್ರಿಗೆ ಹೇಳೋಣ ಅಂತಕ್ಕಂಥ ಮಾತು. ಯಾಕೆಂದರೆ ಇವತ್ತು ರಾಜಕೀಯವಾಗಿರ್ತಕ್ಕಂಥ ವ್ಯತ್ಯಾಸಗಳಿರ್ತದೆ. ರಾಜಕೀಯವನ್ನೇ ದೊಡ್ಡದಾಗಿ ಮಾಡಿಕೊಂಡು ಅಭಿವೃದ್ಧಿ ಕುಂಠಿತ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವುದೂ ಕೂಡ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಅಂತ ಮಾತು ಹೇಳಿ, ಇವತ್ತೆಲ್ಲ ಒಂದು ಕಡೆಗೆ ಒಂದು ಸಂಕಲ್ಪ ದಿನ ನಾನು ಸಂಕಲ್ಪ ಮಾಡಿದ್ದೇನೆ. ನಾವೆಲ್ಲರೂ ಸೇರಿ ಸಂಕಲ್ಪ ಮಾಡೋಣ. ನಾವು ಸಿರಾವನ್ನು ಇವತ್ತು ಜಿಲ್ಲೆಯಾಗಿ ಮಾಡಬೇಕು, ಒಂದು ಅಭಿವೃದ್ಧಿ ನಗರ ಆಗಬೇಕು, ನಮ್ಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ನಗರ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡೋಣ. ಹಾಗಾಗಿ ಇವತ್ತು ಕೆಂಪೇಗೌಡರ ದೂರದೃಷ್ಟಿತನವನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ 516ನೇ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ, ಅವರು ತೀರ್ಕೊಂಡು ಹೋಗಿ ಬಹುಶಃ ಆಗಿರ್ಬೋದು 500 ವರ್ಷ ಆಗಿರ್ಬೋದು. ನಾವು ಯಾರು ಕೂಡ ಇರೋದಿಲ್ಲ ಶಾಶ್ವತವಾಗಿ ಯಾರೂ ಇರೋಕ್ಕಾಗೋದಿಲ್ಲ. ಆದರೆ ಇರಬೇಕಾದಂಥ ಸಂದರ್ಭದಲ್ಲಿ ಮುಂದಿನ ಪೀಳಿಗೆ
ಮುಂದೆ ಪ್ರಕೃತಿನ ಉಳಿಸ್ಬೇಕಾದಾಗ ನಾವೆಲ್ಲ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಚಿಂತನೆ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಇದೊಂದು ಸಂಕಲ್ಪ ದಿನ. ಸಂಕಲ್ಪ ಮಾಡಿದ್ದೇವೆ. ಈ ಸಂಕಲ್ಪದಿಂದ ಯಶಸ್ಸು ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.